ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಟ್ಟಿ. ಪ್ರಿಯ ವೀಕ್ಷಕರೇ, ಇವತ್ತು ಒಂದು ಮಾಧ್ಯಮದಲ್ಲಿ ಒಂದು ಸುದ್ದಿಯನ್ನು ಗಮನಿಸಿದೆ. ಒಬ್ಬ ವ್ಯಕ್ತಿ ಪಾಪ ಮದುವೆ ಆಗಿದೆ, ಒಂದು ಮಗು ಇದೆ. ಅವನ ಹೆಂಡತಿಯ ಜೊತೆಗೆ ಮಳವಳ್ಳಿಯ ಮಾಜಿ ಶಾಸಕ ಅನ್ನದಾನಿ ಅಂತ ಹೇಳ್ಬಿಟ್ಟು ಅವನ ಹೆಂಡತಿ ಜೊತೆಗೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡು ಆ ಹೆಣ್ಣುಮಗಳನ್ನ ಕರ್ಕೊಂಡು ಮೈಸೂರಿನ ಒಂದು ಅಪಾರ್ಟ್ಮೆಂಟಲ್ಲಿ 1.5 ಕೋಟಿ ರೂಪಾಯಿ ಮನೆಯನ್ನು ಮಾಡಿಕೊಟ್ಟಿದ್ದಾನೆ ಅಂತ ವ್ಯಕ್ತಿಯ ಆರೋಪ. ಇದು ಆರೋಪ ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳು ಕೂಡ ಆ ವ್ಯಕ್ತಿ ಹತ್ರ ಇದ್ದಾವೆ. ಅವನ್ನೆಲ್ಲ ಮಾಧ್ಯಮದ ಮುಂದೆ ಪ್ರಸ್ತುತಪಡಿಸಿದ. ಇನ್ನೂ ಕೆಲವು ಸಾಕ್ಷಿಗಳಿದ್ದಾವೆ, ನಿಮ್ಮ ಮುಂದೆ ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ. ನಾನು ಅದನ್ನು ಕೋರ್ಟಲ್ಲಿ ಹಿಡಿತೀನಿ ಅಂತ ಹೇಳ್ತಾನೆ. ಈ ವ್ಯಕ್ತಿ ತನ್ನ ಹೆಂಡತಿಗೋಸ್ಕರ, ನನ್ನ ಹೆಂಡತಿನ ನನಗೆ ಬಿಟ್ಟುಕೊಡು, ಇಲ್ಲ ಅಂದರೆ ಕಾನೂನಾತ್ಮಕವಾಗಿ ನಮಗೆ ಡಿವೋರ್ಸ್ ಬೇಕು, ನನ್ನ ಪಡೆಗೆ ನಾನು ಹೆಂಗೋ ಬದುಕ್ತೀನಿ, ನಿಮ್ಮ ಪಡೆಗೆ ನೀವು ಹೇಗೋ ಇರಿ, ಏನೋ ತಿಂಗಳಲ್ಲಿ 1 ಬಾರಿ 2 ಬಾರಿ ನನ್ನ ಮಗನ ನೋಡಲಿಕ್ಕೆ ನಾನು ಕೋರ್ಟಿಂದ ಪರ್ಮಿಷನ್ ತೊಗೊಂಡು ನನ್ನ ಪಡೆಗೆ ನಾನು ಬದುಕ್ತೀನಿ ಅಂತ ಪಾಪ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನೋಡಿ, ಈಗ ಅವನ ಹೆಂಡತಿ ಅಂದಮೇಲೆ ಅವನ ಗಂಡ, ಒಂದು ಮಗು ಇದೆ. ಈಗ ಇವನು ಮಾಜಿ MLA ಹೋಗಿ ಅವನ ಹೆಂಡತಿನ ತನ್ನ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಾಗ, ಮತ್ತು ಯಾರ್ಯಾರು ಆ ವ್ಯಕ್ತಿ ಮಾತಾಡ್ತಾ ಇದ್ದಾರೆ, ಬೇರೆ ಯಾರು ಆಗಿದ್ದರೆ ಕೆಲವರು ವೀಕ್ ಹಾರ್ಟೆಡ್ ಪರ್ಸನ್ಸ್ ಇರ್ತಾರಲ್ಲ, ಅಂದರೆ ಮೃದು ಸ್ವಭಾವದ ವ್ಯಕ್ತಿಗಳಾಗಿದ್ದರೆ ನೇನು ಹಾಕ್ಕೊಂಡು ಸತ್ತೋಗ್ಬಿಡೋರು. ಇದು ಬೇರೆ ಯಾರೋ ಒಬ್ಬ ವ್ಯಕ್ತಿ ಆಗಿದ್ದರೆ ಬೇರೆ ಮಾತು. ಈ MLA, ಮಾಜಿ MLA ಅಂತ ಏನು ತೋರಿಸ್ತಾ ಇದ್ದಾನೆ ಅನ್ನದಾನಿ ಅಂತ ಹೇಳ್ಬಿಟ್ಟು, ಖಂಡಿತವಾಗ್ಲೂ ಅವನು ಆರೋಪ ಮಾಡ್ತಾ ಇರೋದು ಸತ್ಯ ಇದೆ. ಅವನು ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವನು ಹೆಣ್ಣು ಬಾಕ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಮಾಜಿ ಇರ್ಬೋದು ಅಥವಾ ಹಾಲಿ ಇರ್ಬೋದು, ಇವ್ರಿಗೆಲ್ಲ ಕೆಲವರನ್ನು ಹೊರತುಪಡಿಸಿ ಬೆರಳಿನ ಬಿಟ್ಟು ಬಾಕಿ ಎಲ್ರಿಗೂ ಈ ತೆವಲ್ ಇದ್ದೇ ಇರುತ್ತೆ. ಯಾಕಂದರೆ ಕೈಯಲ್ಲಿ ಸಾಕಷ್ಟು ಹಣ ಇರುತ್ತೆ, ಸಾಕಷ್ಟು ಜನ ತಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕೆ ಬರ್ತಾ ಇರ್ತಾರೆ, ಏನೋ ಒಂದು ಸಮಸ್ಯೆಯಲ್ಲಿ ತಗಲು ಹಾಕ್ಕೊಂಡಿರ್ತಾರೆ. ಅದರಲ್ಲಿ ನೋಡೋಕ್ಕೆ ಸ್ವಲ್ಪ ಸುಂದರವಾಗಿದ್ದವ್ರನ್ನ ಇವರು ಬುಟ್ಟಿ ಹಾಕ್ಕೊಳ್ಳೋದು ಅದು ಸಾಮಾನ್ಯವಾದದ್ದು, ಏನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಇವನು ಮಾಜಿ MLA ಏನಿದ್ದಾನೆ, ಆ ವ್ಯಕ್ತಿ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾನೆ. ಕಾರಣ ಏನಂತಂದರೆ, ಇವನ ವಿರುದ್ಧ ಅವನು ಸುದ್ದಿ ಪ್ರಸಾರ ಮಾಡಿದ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಮಾಧ್ಯಮಗಳಿಗೆ ಅವನು ನನ್ನ ಹೆಸರು ಹೇಳಿದ ಅಂತ ಹೇಳ್ಬಿಟ್ಟು. ನೀವು ನಿಜವಾಗ್ಲೂ ಇವನು MLA ಆದವನು ಸತ್ಯ ಆಗಿದ್ದರೆ, ಅಥವಾ ಅದು ಆ ವ್ಯಕ್ತಿ ಮಾಡ್ತಕ್ಕಂಥ ಆರೋಪ ಸುಳ್ಳಾಗಿದ್ದರೆ, ನೀನು ಯಾಕಪ್ಪ ಮಾನನಷ್ಟ ಮೊಕದ್ದಮೆ ಹಾಕಿದ್ಯಾ? ನೀನು ಮಾಧ್ಯಮದ ಎದುರುಗಡೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಅವನು ಕರೆಸ್ಬೇಕು, ನಿನ್ನ ಹೆಂಡತಿ ಜೊತೆಗೆ ನಾನು ಸಂಬಂಧ ಇಟ್ಕೊಂಡಿದ್ದೀನಿ, ಅಕ್ರಮವಾಗಿ ಇಟ್ಕೊಂಡಿದ್ದೀನಿ ಹೆಂಡತಿನ ಜೊತೆಗೆ ಅಂತ ಅನ್ನೋದಕ್ಕೆ ನಿನ್ನ ಹತ್ರ ಏನು ಸಾಕ್ಷಿಗಳಿದೆ, ಇದನ್ನು ಮಾಧ್ಯಮದ ಮುಂದೆ ಪ್ರಸ್ತುತಪಡಿಸೋ, ಯಾವ ಕೋರ್ಟು ಬೇಡ, ಕಚೇರಿನೂ ಬೇಡ ಅಂತ ಹೇಳಬೇಕು. ಇದನ್ನು ಓಪನ್ ಚಾಲೆಂಜ್ ಮಾಡಬೇಕಿತ್ತು. ಅದನ್ನು ಬಿಟ್ಬಿಟ್ಟು ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋದು, ಮಾನನಷ್ಟ ಮೊಕದ್ದಮೆ ಹಾಕೋದು. ಯಾವಾಗ ಆರೋಪಗಳು ಬಂದಾಗ ವ್ಯಕ್ತಿಗಳು ಕೋರ್ಟ್ ಮೊರೆ ಹೋಗಿ ಅದನ್ನು ತಡೆಯಾಜ್ಞೆ ತೊಗೊಂಡ್ಬರ್ತಾರೆ, 100% ಇವ್ರ ತಪ್ಪುಗಳನ್ನ ಮಾಡಿರ್ತಾರೆ. ಆಯಿತಾ? ಸೊ ಆ ವ್ಯಕ್ತಿಗೆ ಯಾರೀಗ ತನ್ನ ಹೆಂಡತಿ ಮಗುಗೋಸ್ಕರ ಹೋರಾಟ ಮಾಡ್ತಾ ಇದ್ದಾನೆ, ಅವನಿಗೆ ನ್ಯಾಯ ಸಿಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಒಳ್ಳೆಯದಾಗಲಿ. ನಮಸ್ತೆ.